ವಿಚಾರನೆ ದೊಡ್ಡ ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ಮೂಲ ಪ್ರತಿ ಹಾಳಾಗಿದೆ ಅನ್ನೋದು ಈಗ ದೊಡ್ಡ ಆರೋಪ. ಮೂಲ ಪ್ರತಿ ಜಾತಿಗಣತಿ ಮೂಲ ಪ್ರತಿ ಏನಾಯ್ತು ಅನ್ನೋದೊಂದು ದೊಡ್ಡ ಇಲ್ಲ, ಅದನ್ನ ಆಯೋಗದವ್ರನ್ನ ಕೇಳಬೇಕು ಮೂಲ ಪ್ರತಿ ಹಾಳಾಗಿದೆಯಾ ಅಂತ ಏನು ಅಂತ. ಬಟ್ ಮೂಲ ಪ್ರತಿ ಇಲ್ಲದೆ ಹೋದ್ರೂ ಕೂಡ ಅದ್ರ ಡೇಟಾನೆಲ್ಲ ಅವರು ಬಹುಶಃ ಡಿಜಿಟಲೈಸ್ ಮಾಡಿಟ್ಟಿದ್ದಾರೆ ಅನ್ಸುತ್ತೆ, ಕಂಪ್ಯೂಟರಲ್ಲಿ ಇಟ್ಟಿದ್ದಾರೆ ಅಂತ. ಸೊ ಅದ್ರ ಬಗ್ಗೆ ಸ್ಪಷ್ಟನೆನ ಆಗಿನ ಆಯೋಗದ ಮುಖ್ಯಸ್ಥರು ಯಾರಿದ್ದಾರೆ ಅವರು ಅದಕ್ಕೆ ಸ್ಪಷ್ಟನೆ ಕೊಡ್ತಾರೆ. ಬಿಜೆಪಿ ಆರೋಪ ಸಿದ್ದರಾಮಯ್ಯನವ್ರ ಮನೆಯಲ್ಲಿದೆ ಮೂಲ ಪ್ರತಿ. ಅಲ್ಲ, ಈ ರೀತಿ ಆರೋಪ ಮಾಡಿದ್ರೊಳಗೆ ಏನಾದ್ರು ಹುರುಳಿದೆಯಾ? ಏನೋ ಸಾಕ್ಷಿ ಆಧಾರ ಇಲ್ಲದೆ ಸುಮ್ಮನೆ ಯಾಕೆ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದವ್ರು ಸೇರಿದ್ದಾರೆ, ಹಾಗಾಗಿ ಪ್ರಬಲ ವರ್ಗದವ್ರಿಗೆಲ್ಲ ಅನ್ಯಾಯ ಮಾಡಿಬಿಡ್ತಾರೆ ಅನ್ನೋ ಒಂದು ಪೂರ್ವಗ್ರಹ ಪೀಡಿತವಾಗಿ ಆರೋಪ ಮಾಡೋದಿದೆಯಲ್ಲ, ಅದು ವೆರಿ ರಿಡಿಕ್ಯುಲಸ್, ಬಾಲಿಶ. ಇನ್ನು ಚರ್ಚೆನೇ ಆಗ್ತಾ ಇಲ್ಲ. ಇಷ್ಟೊಂದು ಗೊಂದಲ, ಇಷ್ಟೊಂದು ಹೋರಾಟ ಏನಕ್ಕೆ ಅದ್ರ ವಿರುದ್ಧ ಜಾತಿಗಣತಿ? ನಾ ಹೇಳೋದಲ್ಲ, ಎಲ್ಲ ಪೂರ್ವಾಗ್ರಹ ಪೀಡಿತವಾಗಿ ಸುಮ್ಮನೆ ಅದನ್ನು ವಿರೋಧ ಮಾಡ್ತಿದ್ದಾರೆ. ಜಾತಿಗಣತಿಯಿಂದ ಅನುಕೂಲ ಆಗುತ್ತೆ ಹೊರತು ಯಾರಿಗೂ ಕೂಡ ಅನಾನುಕೂಲ ಆಗಲ್ಲ, ಮುಂದುವರೆದ ಜಾತಿಗಳಿಗೂ ಕೂಡ ಸೇರಿದಂತೆ. ಅಲ್ಲ, ಮೇಜರ್ ಕಮ್ಯುನಿಟಿಯ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಾಸ್ವಾಲಾ, ಬಿ ದ ಬಾಸ್. ಈಗ ನೋಡಿ, ಈಗ ಅದ್ರ ಶಿಫಾರಸ್ ಏನು ಈಗ ಅದು ಬರೀ ಜಾತಿ ಗಣತಿ ಇಲ್ಲ, ಜಾತಿ ಗಣತಿ ಅದ್ರ ಒಂದು ಭಾಗ. ಆದರೆ ಅದ್ರ ಜೊತೆಗೆ ಸೋಷಿಯೋ ಎಕನಾಮಿಕ್ ಸರ್ವೆನೂ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಂದು ಸಮುದಾಯದವರು ಒಂದೊಂದು ಜಾತಿ ಎಷ್ಟು ಸಂಖ್ಯೆ ಇದೆ, ಅವ್ರ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಔದ್ಯೋಗಿಕ ಈ ಸ್ಥಿತಿಗತಿಗಳನ್ನೆಲ್ಲ ಸ್ಟಡಿ ಮಾಡಿದ್ದಾರೆ. ಅದನ್ನೆಲ್ಲ ಸ್ಟಡಿ ಮಾಡಿ ಅವ್ರ ಮುಖ್ಯ ಶಿಫಾರಸು ಕೊಟ್ಟಿರೋದೇನು, ಮೀಸಲಾತಿ ಹೆಚ್ಚಳ ಮಾಡಬೇಕು ಹಿಂದುಳಿದ ವರ್ಗದವ್ರಿಗೆ ಅಂಥೇಳಿ. ಹಿಂದುಳಿದ ವರ್ಗದವ್ರೆ ಅಂತಂದರೆ ಅದ್ರಲ್ಲಿ 3A 3B ಕೂಡ ಸೇರಿಕೊಳ್ಳುತ್ತೆ, ಅಂದರೆ ಲಿಂಗಾಯತ ಒಕ್ಕಲಿಗರು ಕೂಡ ಸೇರಿಕೊಳ್ತಾರೆ. ಕಳೆದ ಬಾರಿ BJP ಅವರು ಮೀಸಲಾತಿ ಪ್ರಮಾಣ ಹೆಚ್ಚು ಮಾಡಿದರು. 3A 3B ವರ್ಗದವ್ರಿಗೆ ಎಷ್ಟು ಹೆಚ್ಚಳ ಮಾಡಿದರು? ಅವರು 2% ಜಾಸ್ತಿ ಮಾಡಿದರು. ಬಟ್ ಈ ಆಯೋಗ ಎಷ್ಟು ಶಿಫಾರಸು ಮಾಡಿದೆ? 3% ಶಿಫಾರಸು ಮಾಡಿದೆ. 32% ಇರುವಂತಹ OBCಗಳ ಮೀಸಲಾತಿಯನ್ನು 51% ಮಾಡಬೇಕು ಅಂತಿದ್ದಾರೆ. ಅಂದರೆ 19% ಜಾಸ್ತಿ ಮಾಡ್ತಾರೆ. 19%ಅಲ್ಲಿ 6%3A 3B ವರ್ಗದವ್ರಿಗೆ ಕೊಡ್ತಿದ್ದಾರೆ. ಅದು 19%ಅಲ್ಲಿ 31% ಅವ್ರಿಗೆ ಕೊಡ್ತಾ ಇದ್ದಾರೆ. 31% ಅಂದರೆ ಆಲ್ಮೋಸ್ಟ್ ಅವ್ರು ಏನು ಕ್ಲೈಮ್ ಮಾಡ್ತಾರೆ ಜನಸಂಖ್ಯೆ ನಾವು ಇಷ್ಟಿದ್ದೀವಿ ಅಂತ, ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಪ್ರಮಾಣ ಅವ್ರಿಗೆ ಹೆಚ್ಚು ಮಾಡ್ತಿದ್ದಾರೆ. ಸೊ ಅವ್ರಿಗೆ ಅನುಕೂಲ ಆಗ್ತಿದ್ರು ಕೂಡ ಪಾಪ ಇವರು ಪೂರ್ವಾಗ್ರಹ ಪೀಡಿತರಾಗಿ ಪ್ರೆಜ್ಯುಡಿಸ್ಡ್ ಆಗಿ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದವ್ರು ಸೇರಿಬಿಟ್ಟಿದ್ದಾರೆ, ಹಾಗಾಗಿ ಅವರು ಪ್ರಬಲ ವರ್ಗಗಳಿಗೆ ಅನ್ಯಾಯ ಮಾಡಿಬಿಡ್ತಾರೆ ಅನ್ನೋ ಒಂದು ಪೂರ್ವಾಗ್ರಹದಿಂದ ಆರೋಪಗಳನ್ನು ಮಾಡ್ತಿದ್ದಾರೆ. ಬಟ್ ಮುಖ್ಯಮಂತ್ರಿಗಳು ಯಾತಕ್ಕೆ 1,33,000ಕ್ಕಿಂತ ಹೆಚ್ಚು ಜನ ಟೀಚರ್ಸ್ ಕೈಲಿ ಇದನ್ನು ಮಾಡಿದ್ದಾರೆ. ಅಷ್ಟು ಜನಕ್ಕೆ ನೀವು ಮೋಸ ಮಾಡಿ ಅಂತ ಹೇಳ್ಬಿಡೋಕ್ಕಾಗತ್ತಾ? ಡೇಟನ ಆ ರೀತಿ ಮ್ಯಾನಿಪುಲೇಟ್ ಮಾಡೋಕ್ಕಾಗತ್ತಾ? ಹಾಗೆಲ್ಲ ಮಾಡೋದಕ್ಕಾಗೋದಿಲ್ಲ. ಸೊ ಸಾಕ್ಷಿ ಆಧಾರ ಏನೂ ಇಲ್ಲದೆ ಸುಮ್ಮನೆ ಆ ರೀತಿ ಆರೋಪ ಮಾಡೋದು, ಮುಖ್ಯಮಂತ್ರಿಗಳ ಮೇಲೆ ಗೂಬೆ ಕೊಡಿಸೋದು ಅದು ತಪ್ಪು.